ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಮೊದಲನೇ ಲಾಂಗ್ ವಿಡಿಯೋ ಇದು. ಇವತ್ತಿನ ವ್ಲಾಗ್ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಹೊಸ ವರ್ಷಕ್ಕೆ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ, ರಜಾಗಳು ಬೇರೆ ಇತ್ತಲ್ಲ, ಜಾನು ಕೂಡ ಇಯರ್ ಎಂಡ್ ರಜಾ ಇತ್ತು. ಸೊ ಅದನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ಈಗ ಎಲ್ಲ ಪ್ಯಾಕ್ ಮಾಡಿಕೊಂಡು ಬೆಂಗಳೂರಿಗೆ ಟಾಟಾ ಬಾಬಾಯ್ ಹೇಳಿ ಹೊರಟಿದ್ದೀವಿ. ಬೆಳಗ್ಗೆ ಬೇಗನೆ ಹೊರಟ್ವಿ, ಬಿಕಾಸ್ ತುಂಬ ಲಾಂಗ್ ಜರ್ನಿ ಇತ್ತು. ಸೊ ಆದಷ್ಟು 4 ಗಂಟೆ ಒಳಗಡೆ ಡೆಸ್ಟಿನೇಷನ್ ನಾವು ಅಂದ್ಕೊಂಡಿರೋದು ರೀಚ್ ಆಗಬೇಕು ಅಂತ ಹೇಳಿ ಸ್ವಲ್ಪ ಬೇಗನೆ ಎದ್ದು ಹೊರಟಿದ್ದೀವಿ. ನಾವೀಗ ಯಲ್ಲಾಪುರದ ಕಡೆ ಹೊರಟಿದ್ದೀವಿ. ಆ್ಯಕ್ಚುಲಿ ನಮ್ಮ ಡೆಸ್ಟಿನೇಷನ್ ಬಂದು ಗೋಕರ್ಣ. ಅಲ್ಲಿ ನಾವು 3 ದಿನ ಸ್ಟೇ ಮಾಡೋಣ ಬೀಚ್ ಹತ್ರ ಅಂತ ಹೇಳಿ ಹೊರಟಿದ್ದೀವಿ. ಬಟ್ ಹೋಗ್ತಾ ಆನ್ ದ ವೇ ಏನೇನು ಸಿಗುತ್ತೆ, ಪುಟ್ಟ ಊರುಗಳು, ಅಲ್ಲಿ ಒಂದು ಚೆನ್ನಾಗಿರೋ ದೇವಸ್ಥಾನ ಆಗಿರ್ಬೋದು, ವಾಟರ್ಫಾಲ್ ಆಗಿರ್ಬೋದು, ಸುಮಾರಷ್ಟಿರುತ್ತೆ ಒಂದು ಊರಲ್ಲಿ. ಸೊ ಅದನ್ನೆಲ್ಲ ಹೋಗ್ತಾ ನೋಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಒಂದು ಸ್ವಲ್ಪ ದೂರಕ್ಕೆ ಹಶು ಆಗ್ತಾಯಿತ್ತು, ಬೇಗ ಬೇರೆ ಎದ್ದಿದ್ವಲ್ಲ. ಸೊ ತಿಂಡಿ ಮುಗಿಸಿ ಆಮೇಲೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಇವತ್ತು ನಮ್ಮ ಲಿಸ್ಟಲ್ಲಿ ಸಾತೋಡಿ ಫಾಲ್ಸ್ ನೋಡಬೇಕು ಅಂತ ಇದೆ. ಸೊ ಆದಷ್ಟು ಬೇಗ ಹೋದರೆ ಬೆಳಕಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೊರಟಿದ್ದೀವಿ. ನಿನ್ನೆ ಹಾಕಿದ್ದ ಶಾರ್ಟ್ ವಿಡಿಯೋನಲ್ಲಿ ಸಾತೋಡಿ ಫಾಲ್ಸ್ ನೋಡಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ನನಗೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಕೆಲವರು. ಆ್ಯಂಡ್ ಕೆಲವರು ನಮ್ಮೂರು ಅಂತ ಇಷ್ಟು ಖುಷಿಯಾಗಿ ಕಮೆಂಟ್ ಮಾಡಿದ್ದೀರಾ. ನೀವು ಖುಷಿ ಆಯಿತು ಆ ಕಮೆಂಟ್ಸ್ ಎಲ್ಲ ನೋಡಿ. ಕೆಲವ್ರದ್ದು ತವ್ರ ಮನೆ ಅಂತೆಲ್ಲನೂ ಹಾಕ್ಕೊಂಡಿದ್ದೀರಾ. ಚೆನ್ನಾಗಿ ಅನಿಸ್ತು ಆ ಕಮೆಂಟ್ಸ್ ಎಲ್ಲ ನೋಡಿ. ಯಲ್ಲಾಪುರದವರು ನನ್ನ ವ್ಲಾಗ್ಸ್ ನೋಡ್ತಾರಾ ಅಂತ ಒಂದು ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಊರು ಪೂರ್ತಿ ಕಾಡ್ ಥರ ಇದೆ, ಹಸಿರಾಗಿದೆ, ಪ್ರಕೃತಿಗಂತೂ ತುಂಬಾ ಹತ್ತಿರವಾಗಿದೆ. ನನಗಂತೂ ಬಹಳ ಇಷ್ಟವಾಯಿತು ಈ ಜಾಗ. ಸೊ ನಾವು ರೀಚ್ ಆದ್ವಿ ಕರೆಕ್ಟಾಗಿ ಯಲ್ಲಾಪುರ. ಅಲ್ಲಿಂದ ನಮ್ಮ ಮನೆ ಪುರೋಹಿತರು ಇರ್ತಾರೆ, ನಮ್ಮ ಮನೇಲಿ ಎಲ್ಲ ಪೂಜೆಗಳನ್ನ ಅವರೇ ಮಾಡ್ಕೊಳ್ಳೋದು. ಅವ್ರ ಊರದು, ಅವ್ರ ಮನೆಗೆ ತುಂಬ ಹತ್ತಿರದಲ್ಲಿದೆಯಂತೆ ಸಾತೋಡಿ ಫಾಲ್ಸು. ಸೊ ಅವ್ರ ಜೊತೆನೇ ಅವ್ರ ಕಾರಲ್ಲೇ ನಮ್ಮನ್ನ ಕರ್ಕೊಂಡು ಹೋದ್ರು, ಬಿಕಾಸ್ ನಮ್ಮದು ಸಡಾನ್ ಕಾರು. ಅಲ್ಲಿ ಸ್ವಲ್ಪ ರೋಡ್ ಅಷ್ಟು ಚೆನ್ನಾಗಿಲ್ಲ, ಮಣ್ಗಳ ರೋಡು, ಮತ್ತು ಸಡಾನ್ ಕಾರ್ಸ್ ಎಲ್ಲ ಯೂಶಲಿ ಲೋ ಇರುತ್ತೆ ಅಲ್ವಾ. ಅದಕ್ಕೆ ಬದಲು ಇನೋವಾ ಕಾರ್ ತೊಗೊಂಡು ಬರ್ತೀನಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಪಾಪ ಅವರೇ ನಮ್ಮನ್ನು ಕರ್ಕೊಂಡು ಹೋದರು. ಅವ್ರು ಕರ್ಕೊಂಡು ಹೋಗಿರಲಿಲ್ಲ ಅಂದರೆ ನಮಗೆ ಅಲ್ಲಿ ರೀಚ್ ಆಗೋಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ. ರೋಡ್ಸ್ ಅಂತೂ ತುಂಬ ಚಿಕ್ಕದಾಗಿದೆ, ಮತ್ತು ಕಾಡು ಒಳಗಿದೆ, ಎಷ್ಟು ದೂರ ಇದೆಯಪ್ಪ ವಾಟರ್ಫಾಲ್ ಅನ್ನೋ ಥರ ಅನಿಸ್ತಾ ಇತ್ತು. ತುಂಬ ಇಂಟೀರಿಯರಲ್ಲಿದೆ ಸಾತೋಡಿ ಫಾಲ್ಸ್ ಅಂತ. ಸೊ ಅವ್ರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರೆ ನಮ್ಗೆ ಹೋಗೋಕ್ಕಂತೂ ನಿಜವಾಗ್ಲೂ ಕಷ್ಟ ಆಗ್ತಿತ್ತು. ಮೇ ಬಿ ನಾವು ಹೋಗ್ತಾನೂ ಇರಲಿಲ್ಲ ಅಂತ ಅನಿಸುತ್ತೆ, ಬಿಕಾಸ್ ಸಂಜೆ ಬೇರೆ ಆಗೋಗಿತ್ತು. ನಾವು ಸಾತೋಡಿ ಫಾಲ್ಸ್ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 5:30 ಆಗೋಗಿತ್ತು. ರೀಚ್ ಆದಮೇಲೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗೋದಿದೆ. ಸೊ ಪಾತ್ವೇ ಮಾಡಿದ್ದಾರೆ, ಚೆನ್ನಾಗಿದೆ, ನೀಟಾಗಿದೆ. ಆ್ಯಂಡ್ ಮೇಲಿಂದ ವ್ಯೂ ಈ ಥರ ಇದೆ, ಕೆಳಗಡೆ ನದಿ ಹರಿಯೋದೆಲ್ಲ ಕಾಣಿಸ್ತಿದೆ. ನಡ್ಕೊಂಡು ಹೋಗ್ಬೇಕಾದ್ರೆ ಆ ಥರ ಎಲ್ಲ ಕಾಣುತ್ತೆ. ಫುಲ್ ಹಸಿರು ಕಾಡಿನ ಮಧ್ಯದಲ್ಲಿ ಒಂದು ವಾಟರ್ಫಾಲ್ ಇದು. ನೀವು ನಮ್ಮೂರ ಮಂದಾರ ಹೂವೆ ಮೂವಿ ನೋಡಿದರೆ ಸುಮಾರು 90% ಅಷ್ಟು ಮೂವಿನ ಈ ಯಲ್ಲಾಪುರದಲ್ಲೇ ಶೂಟ್ ಮಾಡಿರೋದು. ಏನು ಬ್ಯೂಟಿಫುಲ್ ಪ್ಲೇಸ್ ಗೊತ್ತಾ ಯಲ್ಲಾಪುರ, ತುಂಬಾ ಚೆನ್ನಾಗಿದೆ. ಕಾಡು ಥರ ಇದೆ, ಮಧ್ಯದಲ್ಲಿ ಅಲ್ಲೊಂದು ಮನೆ ಇಲ್ಲೊಂದು ಮನೆ ಆ ಥರ ಇದೆ. ಆ್ಯಂಡ್ ಈ ಸಾತೋಡಿ ಫಾಲ್ಸಲ್ಲಿ ಒಂದು ಸೀನ್ ಶೂಟ್ ಮಾಡಿದ್ದಾರೆ, ಎಲ್ಲರೂ ನೋಡಿರ್ತೀರ. ಅವ್ರು ಯಾಣಾಗೆ ಹೋಗ್ತಾರೆ, ಅಲ್ಲಿ ವಾಟರ್ ಫಾಲ್ಸಲ್ಲಿ ಆಟ ಆಡ್ತಿರ್ತಾರೆ. ಆ ಪ್ಲೇಸೇ ಈ ಸಾತೋಡಿ ಫಾಲ್ಸ್. ಸಿನಿಮಾಗಳಲ್ಲಿ ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಅಪ್ಪ ಈ ಜಾಗ ಎಷ್ಟು ಚೆನ್ನಾಗಿದೆ, ನಾವು ಅಲ್ಲೆಲ್ಲ ಹೋದರೆ ಈ ಥರ ಎಲ್ಲ ಆಟ ಆಡ್ಬೋದಲ್ವಾ, ಚೆನ್ನಾಗಿರುತ್ತೆ ಅಂತ ಸುಮಾರಷ್ಟು ಮೂವೀಸ್ನ ನೋಡಿ ನಾವು ಅಂದ್ಕೊಳ್ತೀವಿ. ಅದೇ ಜಾಗಕ್ಕೆ ನಾವು ಹೋದಾಗ ಇನ್ನಷ್ಟು ಖುಷಿ ಆಗುತ್ತೆ. ನಾನಂತೂ ಆ ಥರ ರಿಸರ್ಚ್ ಮಾಡಿ ಸುಮಾರಷ್ಟು ಜಾಗಗಳಿಗೆ ಹೋಗಿದ್ದೀನಿ. ಯಾವ್ದಾದ್ರು ಸೀರಿಯಲಲ್ಲಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಮೂವಿಯಲ್ಲಾಗಿರ್ಬೋದು ಸೀನ್ ಶೂಟ್ ಮಾಡ್ತಿದ್ದಾರೆ, ಆ ಜಾಗ ನಂಗೆ ತುಂಬ ಇಷ್ಟ ಆಯಿತು ಅಂತಂದರೆ ಅಲ್ಲಿ ಹೇಳಿರಲ್ಲ ಯಾವ ಜಾಗದಲ್ಲಿ ಶೂಟ್ ಮಾಡಿದ್ದಾರೆ ಅಂತ. ನಾನು ಹೇಗಾದರೂ ಮಾಡಿ ಗೂಗಲ್ ಸರ್ಚ್ ಎಲ್ಲ ಮಾಡಿ, ಇಮೇಜ್ ಸರ್ಚ್ ಎಲ್ಲ ಬರುತ್ತಲ್ಲ ಅದೆಲ್ಲ ಮಾಡಿ ಕಂಡು ಹಿಡಿದು ಅಲ್ಲಿ ಹೋದಾಗ ಅದು ಎಷ್ಟು ಚೆನ್ನಾಗಿ ಅಂತ ಅನ್ಸುತ್ತೆ. ಆ ಥರ ಒಂದು 2-3 ಜಾಗ ಆ ಥರ ಸರ್ಚ್ ಮಾಡಿ ಹೋಗಿದ್ದೀನಿ. ಸಕಲೇಶ್ಪುರದಲ್ಲಿ ಕೂಡ ಒಂದು ಜಾಗಕ್ಕೆ ಆ ಥರ ಹೋಗಿದ್ದೆ ನಾನು. ಅದು ಬಿಟ್ಟರೆ ಈಗ ಸಾತೋಡಿ ಫಾಲ್ಸು ತುಂಬಾ ಇಷ್ಟ ಆಯಿತು. ಅದೆಷ್ಟು ಪ್ರಶಾಂತವಾಗಿದೆ ಗೊತ್ತಾ, ನೋಡಿದ್ರೆ ಕಳೆದು ಹೋಗ್ತೀವಿ ನಾವು. ನೀರಂತೂ ಎಷ್ಟು ನೀಟಾಗಿದೆ. ಆ್ಯಂಡ್ ಸುಮಾರಷ್ಟು ಜನ ಅಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರು. ಕಾಡು, ನೀವು ಎಲ್ಲಿ ನೋಡಿದ್ರು ಹಸಿರು ಬಂಡೆಗಳು ಅದೇ ಇದೆ. ಅದು ಮಧ್ಯದಲ್ಲಿ ವಾಟರ್ಫಾಲ್. ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಇದೆ. ಅದೇ ನೀವು ಮಾನ್ಸೂನ್ ಟೈಮಲ್ಲಿ ಬಂದ್ರಂತೂ ಫುಲ್ಲು ಉಕ್ಕಿ ಹರಿತಾ ಇರತ್ತಂತೆ, ತುಂಬ ಚೆನ್ನಾಗಿರುತ್ತೆ. ಬಂಡೆಗಳಿದೆ, ಸ್ವಲ್ಪ ಹತ್ತು ಇಳಿದು ಎಲ್ಲ ಮಾಡಿ ಹೋಗಬೇಕು. ವಯಸ್ಸಾದವ್ರಿಗೆಲ್ಲ ಹೋಗೋಕ್ಕೆ ಕಷ್ಟ, ಬಟ್ ದೂರದಿಂದನೇ ವಾಟರ್ಫಾಲ್ ಕಾಣುತ್ತೆ. ಬಟ್ ನಮ್ಮಂಥವ್ರು ಆಗಬೇಕು, ಹತ್ತಿರದಲ್ಲಿ ಹೋಗಬೇಕು ಅಂತೆಲ್ಲ ಅಂತಂದರೆ ಬಂಡೆಗಳನ್ನ ಒಂದು ಸ್ವಲ್ಪ ದಾಟ್ಕೊಂಡು ಹತ್ತಿರಕ್ಕೆ ಹೋಗಿ ಫೋಟೋ ಎಲ್ಲ ತೆಕ್ಕೋಬೋದು, ಇಲ್ಲ ಹತ್ತಿರ ಹೋಗಿ ಆರಾಮಾಗಿ ಕೂತ್ಕೊಳ್ಬೋದು. ಚೆನ್ನಾಗಿರುತ್ತೆ, ತುಂಬಾ ಪೀಸ್ಫುಲ್ ಅಂತ ಅನಿಸುತ್ತೆ. ನಾವು ಸಂಜೆ ಹೊತ್ತು ಬೇರೆ ಹೋಗಿದ್ದು, ಇನ್ನೇನು ಕತ್ಲಾಗೋ ಟೈಮ್ ಆಗಿತ್ತು. ಆದ್ದರಿಂದ ಸ್ವಲ್ಪ ಜನ ಕೂಡ ಕಮ್ಮಿ ಇದ್ದರು, ತುಂಬಾ ಕಾಮ್ ಆಗಿತ್ತು. ಒಂದೇ ಒಂದು ಕಪಲ್ ವಿಡಿಯೋ ಶೂಟ್
ಫೋಟೋ ಶೂಟ್ ಏನೋ ನಡೀತಾ ಇತ್ತು, ಪ್ರೀ ವೆಡ್ಡಿಂಗ್ ಶೂಟು. ಅದು ಬಿಟ್ಟರೆ ಅಷ್ಟೇನು ಜನ ಇರಲಿಲ್ಲ, ಚೆನ್ನಾಗಿತ್ತು. ನೀರು ನೋಡ್ಬಿಟ್ರಂತೂ ಮನಸ್ಸು ಮಕ್ಳ ಥರ ಆಡೋಕ್ಕೆ ಶುರುವಾಗ್ಬಿಡುತ್ತೆ. ಆಟ ಆಡಬೇಕು ನೀರಲ್ಲಿ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೆಲ್ಲ ಅನಿಸುತ್ತೆ. ಬಟ್ ಸಂಜೆ ಕೂಡ ಆಗಿತ್ತು, ಥಂಡಿ ಬೇರೆ ಇತ್ತು ನೀರು. ನಾವೆಲ್ಲ ನೀರಲ್ಲಿ ಆಡಿದ್ರೆ ಮತ್ತು ಸಮನ್ವಿ ಕೂಡ ಇಳಿತಾಳೆ, ಮತ್ತು ಥಂಡಿ ಆಗುತ್ತೆ, ಯಾಕೆ ಬೇಡ ಅಂತ ಹೇಳಿ ಸುಮ್ಮನೆ ಹಾಗೆ ಕಾಲು ನೆನೆಸ್ಕೊಂಡು ಕುತ್ಕೊಂಡು ಆಟ ಆಡ್ತಾ ಇದ್ವಿ ನೀರಲ್ಲಿ. ಹಾಗೇನೆ ಜಾನು ಇನ್ನೂ ಸ್ವಲ್ಪ ಮೇಲೆ ಹೋಗಿ ಹತ್ರಕ್ಕೆ ಹೋಗ್ತೀನಿ ಅಂತ ಹೇಳಿ ಇನ್ನೂ ಮುಂದೆ ಹೋಗಿದ್ದಾನೆ. ನಾನು ಅಷ್ಟು ಮೇಲೆ ಹೋಗೋಕ್ಕೆ ಒಂದು ಸ್ವಲ್ಪ ಭಯ ಅಂತ ಅನ್ನಿಸ್ತಿತ್ತು. ಅದಾದಲ್ಲದೆ ಸಮನ್ವಿ ಕೂಡ ನಾನು ಬರ್ತೀನಿ ಅಂತಂದ್ಲು. ಅವಳನ್ನ ಎತ್ಕೊಂಡು ಆ ಬಂಡೆ ಎಲ್ಲ ಹತ್ಕೊಂಡು ಹೋಗೋದು ಕಷ್ಟ ಮತ್ತು ಸ್ವಲ್ಪ ರಿಸ್ಕಿ ಕೂಡ ಅಂತ ಹೇಳಿ ಅಲ್ಲೇ ಕೂತ್ಕೊಂಡಿದ್ದೆ. ಸರಿ ಜಾನು ಫೋಟೋ ತೆಗಿಯೋಣ ಅಂತ ಹ್ಯಾಂಡ್ ಬ್ಯಾಗ್ ಅಲ್ಲೇ ಇಟ್ಟಿದ್ದೆ. ಕೋತಿ ಬಂದು ನಿಧಾನಕ್ಕೆ ಜಿಪ್ ತೆಗಿತಾ ಇದೆ, ಏನಾದರೂ ಇದೆಯಾ ಅಂತ. ಜಾನು ಸದ್ಯ ಇಮ್ಮಿಡಿಯೇಟಾಗಿ ಹೇಳ್ದೆ, ಇಲ್ಲ ಅಂತಂದರೆ ಎಲ್ಲ ತೆಗೆದು ಆಚೆಗೆ ಹಾಕ್ಬಿಟ್ಟಿರೋದು. ಅದು ಯೂಶಲಿ ಹೊರಗಡೆ ಈ ಥರ ಒಳಗಡೆ ಇಂಟೀರಿಯರ್ಸ್ಗೆ ಹೋಗ್ತಿದ್ದೀವಿ ಅಂತಂದರೆ ಒಂದು ಹ್ಯಾಂಡ್ ಬ್ಯಾಗ್ ಕ್ಯಾರಿ ಮಾಡ್ತೀನಿ. ಸಮನ್ವಿ ಯಾವಾಗ ಏನು ಕೇಳ್ತಾಳೆ ಅಂತ ಹೇಳೋದಕ್ಕಾಗಲ್ಲ. ಆಮೇಲೆ ಅವಳು ಕೇಳಿದ್ದು ಕೊಟ್ಟಿಲ್ಲ ಅಂದರೆ ಸ್ವಲ್ಪ ಕ್ರ್ಯಾಂಕಿ ಆಗೋ ಚಾನ್ಸಸ್ ಇರುತ್ತೆ. ನಾವು ಯಾಕೆ ನಮ್ಮ ದಿನ ಹಾಳು ಮಾಡ್ಕೊಳ್ಬೇಕು ಅಂತ ಬೆಟರ್ ಒಂದು ಹ್ಯಾಂಡ್ ಬ್ಯಾಗ್ ತಾನೇ ಇಟ್ಕೊಂಡು ಹೋಗೋಣ ಅಂತ ಹೇಳಿ ತೊಗೊಂಡು ಹೋಗಿರ್ತೀನಿ. ಬಟ್ಟೆಗಳೆಲ್ಲನೂ ಇಟ್ಕೊಂಡಿರ್ತೀನಿ ಅದರಲ್ಲಿ. ನಮ್ಮ ಜೊತೆ ಅಮ್ಮ ಅಪ್ಪಾಜಿನೂ ಬಂದಿದ್ರಲ್ಲ, ಸೊ ನಮ್ಮ ಅಮ್ಮಂಗೆ ಅಲ್ಲೆಲ್ಲ ಹತ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಸ್ವಲ್ಪ ದೂರದಲ್ಲೇ ಕೂತ್ಕೊಂಡಿದ್ರು. ಅಪ್ಪಾಜಿ ಮಾತ್ರ ನಮ್ಮ ಜೊತೆಗೆ ಬಂದಿದ್ರು. ಸಮನ್ವಿ ಕೂಡ ಇರ್ತಾಳಲ್ಲ, ಅವಳನ್ನ ಆಟ ಆಡಿಸ್ಕೊಂಡಿರೋದಕ್ಕೆ ನಾವು ಆರಾಮಾಗಿ ಹೋಗಿ ಬರಲಿ, ನಾವು ಅವ್ರು ನೋಡ್ಕೊಳ್ಳೋಣ ಸಮನ್ವಿನ ಅಂತ ಬಂದಿದ್ರು. ಬಟ್ ಸಮನ್ವಿ ನನ್ನ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಅವಳಿಗೆ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು, ನಿದ್ದೆ ಕೂಡ ಬರ್ತಾ ಇತ್ತಲ್ಲ, ಸೊ ನನ್ನ ಜೊತೆನೇ ಇದ್ಲು ಅವಳು. ಜಾನು ಮಾತ್ರ ಮೇಲ್ವರೆಗೂ ಎಲ್ಲ ಹೋಗಿ ನೋಡಿಕೊಂಡು ಫೋಟೋ ಗಿಟೋ ಎಲ್ಲ ತೆಗೆಸ್ಕೊಂಡು ಬರ್ತಾಯಿದ್ದೆ. ನಾನು ಸಮನ್ವಿ ನಮ್ಮ ಅಪ್ಪಾಜಿ ಎಲ್ಲ ಕೆಳಗಡೆನೇ ಆಡ್ತಿದ್ವಿ. ಜೊತೆಗೆ ನಮ್ಮ ಪುರೋಹಿತರಿದ್ರಲ್ಲ, ಅವ್ರ ಮಗನೂ ಕರ್ಕೊಂಡು ಬಂದಿದ್ರು. ಸೊ ಅವನು ಕೂಡ ನಮ್ಮ ಜೊತೆನೇ ಕೂತ್ಕೊಂಡು ಆಟ ಆಡ್ತಿದ್ದ ಸಮನ್ವಿ ಜೊತೆ. ಪ್ರಕೃತಿ ಎಷ್ಟು ಸುಂದರ ಅಂದರೆ ಅಲ್ಲಿ ಕೂತ್ಕೊಂಡು ಇದ್ದಾಗ ನನಗಂತೂ ಮನಸ್ಸಿಗೆ ಬೇರೆ ಏನೋ ಯೋಚನೆ ಬಂದಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಏನೂ ಇಲ್ಲ, ಬರೀ ಆ ನೀರು ನೋಡ್ತಾ ವಾಟರ್ಫಾಲ್ ನೋಡ್ತಾ ಸುಮ್ಮನೆ ಎಷ್ಟೋ ತನಕ ಕೂತ್ಕೊಂಡೇ ಇರೋಣ ಹಾಗೇನೆ ಅಂತ ಅನ್ನಿಸ್ತಾ ಇತ್ತು. ಮನಸ್ಸಂತೂ ತುಂಬ ಪ್ರಶಾಂತವಾಗಿತ್ತು. ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಸುಮ್ಮನೆ ಕೂತ್ಕೊಂಡಿರೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ನಾವು ಹೋಗಿದ್ದು ಲೇಟ್ ಆದ್ದರಿಂದ ಬೇಗ ವಾಪಸ್ ಬರಬೇಕಾಯ್ತು. ಕತ್ಲಾಗ್ಬಿಟ್ರೆ ಮತ್ತೆ ಅಲ್ಲಿಂದ ವಾಪಸ್ ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಸರಿ ವಾಪಸ್ ಹೋಗ್ತಾ ಇದ್ದೀವಿ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಮೇ ಬಿ ಮ್ಯಾಕ್ಸಿಮಮ್ ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ವಿ ಅಷ್ಟೇ ಅಂತ ಅನಿಸುತ್ತೆ. ಅಷ್ಟರಲ್ಲಿ ಕತ್ಲಾಗ್ತಾಯಿತ್ತು, ಮತ್ತು ಇರೋದು ಕೂಡ ಸೇಫ್ ಅಲ್ಲ ಅಂತ ಹೇಳಿದ್ರು. ಸರಿ ವಾಪಸ್ ಹೋಗೋಣ ಅಂತ ಹೇಳಿ ಈಗ ವಾಪಸ್ ಹೋಗ್ತಾ ಇದ್ದೀವಿ. ಕಣ್ಣು ತುಂಬ ಮನಸ್ಸು ತುಂಬ ಸಾತೋಡಿ ಫಾಲ್ಸ್ನ ಒಳ್ಳೆ ಮೆಮೊರೀಸ್ ಇಟ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಸಾತೋಡಿ ಫಾಲ್ಸ್ ಮುಗಿಸ್ಕೊಂಡು ರೂಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಪುರೋಹಿತರು ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಸರ್ಪ್ರೈಸಾಗಿ ಕರ್ಕೊಂಡು ಹೋಗ್ಬಿಟ್ರು. ನಾವು ರೂಮ್ಗೆ ಹೋಗೋಣ ಅಂತಲೇ ಹತ್ಕೊಂಡಿದ್ದು ಕಾರು, ಬಟ್ ನಮಗೆ ಗೊತ್ತಿಲ್ದಿರೋ ಹಾಗೆ ಸರ್ಪ್ರೈಸಾಗಿ ಅವ್ರ ಮನೆಗೆ ಕರ್ಕೊಂಡು ಬಂದರು. ಎಕ್ಸ್ಪೆಕ್ಟೆಡ್ ಇಲ್ಲ, ಆಲ್ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡು ಮನೆಗೆ ಬಂದ್ವಿ. ಸೊ ತುಂಬಾ ಚೆನ್ನಾಗಿದೆ. ಕಾಡು ಅಂದರೆ ಕಾಡು ಆಯಿತಾ, ಅದು ನಿಜವಾಗ್ಲೂ ಕಾಡಿನ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆದ ಒಂದು ಮನೆ. ಇದು ತುಂಬಾ ಯುನೀಕಾಗಿ ಕಟ್ಟಿದ್ದಾರೆ ಈ ಮನೆನ. ಫುಲ್ ಮನೆ ರೌಂಡ್ ಆಗಿದೆ. ಮನೆ ಒಳಗೆ ಒಂದು ಸುತ್ತ ಹಿಂಗೆ ಬರ್ಬೋದು, ಸುತ್ತಲೂ ಜಾಗ ಇದೆ, ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ. ಆ್ಯಂಡ್ ಮನೆ ಸುತ್ತ ಪೂರ್ತಿ ಕಾಡು. ಬೆಳಗ್ಗೆ ಬಂದಿದ್ರೆ ತುಂಬ ಚೆನ್ನಾಗಿ ಅನಿಸಿರೋದು ಅಂತ ಅದೇ ಹೇಳ್ತಾ ಇದ್ದೆ. ಬೆಳಗ್ಗೆ ಬಂದಿದ್ರೆ ಮಾತ್ರ ಇದ್ರ ಬ್ಯೂಟಿ ಇನ್ನೂ ಚೆನ್ನಾಗಿರೋದು. ರಾತ್ರಿಯ ಕತ್ಲಲ್ಲಿ ಎಷ್ಟು ಶೂಟ್ ಮಾಡೋಕ್ಕೆ ಎಷ್ಟು ಕಾಣಿಸೋದಕ್ಕೆ ಸಾಧ್ಯ ಅಷ್ಟು ಮಾತ್ರ ಶೂಟ್ ಮಾಡ್ಕೊಂಡಿದ್ದೀನಿ ನಾನು. ಅವರು ಇಲ್ಲಿ ಬೆಂಗಳೂರಲ್ಲಿ ಜಯನಗರ ದೇವಸ್ಥಾನದಲ್ಲಿ ಪುರೋಹಿತರಾಗಿರೋದ್ರಿಂದ ನಿಮಿಷಾಂಬ ದೇವಸ್ಥಾನದಲ್ಲಿ ಅದೇ ನಿಮಿಷಾಂಬ ದೇವ್ರ ಫೋಟೋನ ದೊಡ್ಡದಾಗಿ ಹಾಕ್ಕೊಂಡಿದ್ದಾರೆ ಎಂಟ್ರೆನ್ಸಲ್ಲಿ. ಅದಾದಮೇಲೆ ನೋಡಿ ಈ ಥರ ಎಂಟ್ರೆನ್ಸಲ್ಲಿ ಸುತ್ತ ಮನೆ ಸುತ್ತ ಈ ಥರ ಜಾಗ, ಅವ್ರ ಕರ್ವಲ್ಲೇ ಅವರು ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ. ನಾವು ಬೆಂಗಳೂರಲ್ಲಿ ಎಷ್ಟೇ ಚೆನ್ನಾಗಿ ಎಷ್ಟೇ ದೊಡ್ಡದಾಗಿ ಮನೆ ಕಟ್ಕೊಂಡ್ರೇನು ಇಲ್ಲಿ ಸಿಕ್ಕ ಆನಂದ, ಇದು ಹಸಿರಿನ ಮಧ್ಯೆ ಇರೋ ಒಂದು ತೃಪ್ತಿ, ನೆಮ್ಮದಿ, ಒಳ್ಳೆ ಆರೋಗ್ಯ ಅದೆಲ್ಲ ಬೆಂಗಳೂರಲ್ಲಿ ಸಿಗೋದೇ ಇಲ್ಲ ಅಂತ ಅನಿಸುತ್ತೆ. ನಾನು ಅದೇ ಎಷ್ಟು ಸಲ ಅಂದ್ಕೊಂಡೆ, ಬೆಳಗ್ಗೆ ಬರಬೇಕಾಗಿತ್ತು ಇಲ್ಲಿ ಶೂಟ್ ಮಾಡ್ಕೊಳಕ್ಕಂತೂ ಎಷ್ಟು ಚೆನ್ನಾಗಿದೆ. ಶೂಟ್ ಇಲ್ಲ ಅಂದ್ರೇನು ನೀವು ಹೋಗಿ ನೋಡಿದ ತಕ್ಷಣ ಪೂರ್ತಿ ಹಸಿರು ಆಯಿತಾ, ಕಾಡು ಮಧ್ಯದಲ್ಲಿ ನಿಮಗೆಲ್ಲೋ ಒಂದು ರ್ಯಾಂಡಮಾಗಿ ಒಂದು ಮನೆ ಸಿಕ್ಕಿದ್ರೆ ಹೇಗೆ ಅನಿಸುತ್ತೆ ಆ ಥರ ಇತ್ತು. ಪೂರ್ತಿ ಅಡಿಕೆ ತೋಟ ಇದೆ ಇವ್ರ ಮನೆಯಲ್ಲಿ. ಅಡಿಕೆ ಎಲ್ಲನೂ ಕೊಯ್ದು ಅಲ್ಲಿ ಪೂರ್ತಿ ಒಣಗಾಕ್ ಹಾಕ್ಬಿಟ್ಟಿದ್ರು ಮನೆ ಮುಂದೆ. ಅದಾದಮೇಲೆ ಮೇಲೆ ಮಾಡಿ ಮೇಲೆ ಎಲ್ಲ ಕಡೆ ಹಾಕಿದ್ರು. ನಾವು ಬಂದಿದ್ವಲ್ವ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಒಲೆ ಉರಿಸ್ತಾ ಇದ್ದಾರೆ. ಒಲೆನಲ್ಲೇ ದೋಸೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಅವ್ರ ತಾಯಿ ಇದು, ಅವರು ಕಾಯಿ ತುರಿತಿದ್ದಾರೆ ಅಡುಗೆ ಮಾಡೋದಕ್ಕೆ, ನಮಗೋಸ್ಕರ ಅಡುಗೆ ಮಾಡೋದಕ್ಕೆ. ಪಾಪ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಅವ್ರ ಮನೆ ಮುಂದೆ ಏನೋ ಕೆಲಸ ಬೇರೆ ನಡೆಸ್ತಾ ಇತ್ತು. ಸೊ ನಾವು ಬಂದಿದ್ದು ತೊಂದರೆ ಆಯ್ತೇನೋ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಅವರಂತೂ ತುಂಬ ಖುಷಿಯಿಂದ, ಎಂಥ ಒಳ್ಳೆ ಆತಿಥ್ಯ ಗೊತ್ತಾ, ತುಂಬ ಮನಸ್ಪೂರ್ವಕವಾಗಿ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂತಂದರೆ ತುಂಬ ಖುಷಿ ಆಯಿತು. ಅವ್ರು ಮಾಡಿದ ಅಡುಗೆ ಅಂತೂ ಇನ್ನೂ ರುಚಿಯಾಗಿತ್ತು. ಅದೇನೋ ಗೊತ್ತಿಲ್ಲ, ಆ ಥರ ಊರುಗಳ ಕಡೆ ಹಳ್ಳಿಗಳ ಕಡೆ ಹೋಗಿ ನೀವು ತಿಂದರೆ ಅದ್ರ ರುಚಿನೇ ಬೇರೆ ಥರ. ನೀವು ಯಾವ ರೆಸ್ಟೋರೆಂಟ್ಗೆ ಹೋದರೂ ಅಷ್ಟು ಒಳ್ಳೆ ರುಚಿ ಬರೋದಿಲ್ಲ. ಆ್ಯಂಡ್ ಬೆಂಗಳೂರಲ್ಲೇ ಅದೇ ರೆಸಿಪಿ ನಾವು ಮನೇಲಿ ಮಾಡ್ಕೊಂಡು ತಿಂದ್ರೇನು ಆ ಥರ ಇರೋದಿಲ್ಲ.
ಮತ್ತೊಂದು ರೋಚಕವಾದ ಒಂದು ಕತೆ ಹೇಳಿದ್ರು ಅವರು. ಅಲ್ಲಿ ಹುಲಿಗಳಂತೂ ಸಿಕ್ಕಾಪಟ್ಟೆ ಓಡಾಡ್ತಾನೆ ಇರತ್ತಂತೆ. ನಾಯಿ ಹಸುಗಳು ಏನಾದರೂ ಇದ್ರೆ ಹೊತ್ಕೊಂಡು ಹೋಗ್ಬಿಡುತ್ತಂತೆ. ಅದಕ್ಕೋಸ್ಕರ ನಾಯಿಗಳನ್ನ ಸಾಕಕ್ಕೆ ಭಯ ಆಗತ್ತೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ರಾತ್ರಿ ಆಯಿತು ಅಂದರೆ ನಾಯಿಗಳನ್ನ ಒಳಗಡೆ ಬೋನಲ್ಲಿ ಹಾಕಿ ಇಟ್ಬಿಡ್ತಾರಂತೆ, ಹುಲಿ ಬಂದರೆ ಎತ್ಕೊಂಡು ಹೋಗಬಾರ್ದು ಅಂತ ಹೇಳಿ. ಅದನ್ನು ಕೇಳಿ ನನಗಂತೂ ಫುಲ್ ಭಯ ಆಗೋಯ್ತು. ಮೊದಲೇ ನಮ್ಗೆ ಆ ಹುಲಿ ಚಿರತೆ ಬಂದ್ಬಿಟ್ರೆ ಲೋ ಟಿ ವಿಲಿ ಕೇಳಿದ್ರೇ ಭಯ ಆಗುತ್ತೆ, ನಿಜವಾಗ್ಲೂ ಬಂದರೆ ಹೆಂಗೆ ಅಂತ ಹೇಳಿ ಒಳಗಡೆ ಇದ್ಬಿಡೋಣ ಅಂತ ಅನ್ನಿಸ್ತಿತ್ತು. ಬಟ್ ಮನುಷ್ಯರಿಗೆಲ್ಲ ಏನೂ ಮಾಡಲ್ಲ, ಅದು ಬಂದರೆ ಬರೀ ನಾಯಿ ದನ ಅಂತದನ್ನ ಹೊತ್ಕೊಂಡು ಹೋಗುತ್ತೆ ಅಂತಂದರು. ಆದರೂ ನಮ್ಗೆ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಸಮನ್ವಿಗೆ ಇಲ್ಲ ಆಟ ಆಡೋಕ್ಕೆ ಇಬ್ಬರು ಹೊಸ ಮಕ್ಕಳು ಸಿಕ್ಕಲು, ಹೊಸ ಫ್ರೆಂಡ್ಸ್. ಬಟ್ ಅವಳು ಸ್ವಲ್ಪ ಬೆರೆಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾಳೆ. ಹೊಸಬ್ರು ಹೊಸ ಜನ ಅಂತಂದರೆ ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಬೆರೆಯೋದು ಯೂಶಲಿ ಅವಳು. ಮಕ್ಕಳು ಹಾಗೆ ಒಂದೊಂದು ಸ್ವಲ್ಪ ದಿನ ಒಂದೊಂದು ಥರ ಇರ್ತಾರೆ. ಸೊ ಯಾವುದನ್ನು ಫೋರ್ಸ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಅವ್ರ ಟೈಮ್ ಕೊಟ್ಬಿಡ್ಬೇಕು ಪರವಾಗಿಲ್ಲ ಅಂತ ಹೇಳಿ. ಇದು ಅವ್ರ ಎರಡನೇ ಮಗ, ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ ನೋಡಿ. 2 ವರ್ಷ ಅವನಿಗೆ ಎಷ್ಟು ಚೆನ್ನಾಗಿ ರುಬ್ಬಗುಂಡು ಆಡಿಸ್ತಾ ಕೂತಿದ್ದಾನೆ ಒರಳ್ಕಲ್ಲಲ್ಲಿ. ಅದು ಇಬ್ಬರು ಗಂಡು ಮಕ್ಕಳು, ಅವ್ರಿಗೆ ಎಷ್ಟು ಮುದ್ದಾಗಿದ್ದಾರೆ, ಎಷ್ಟು ಧೈರ್ಯವಾಗಿದ್ದಾರೆ. ಆ ಇಬ್ಬರು ಮಕ್ಕಳು ನೋಡಿದ್ರಂತೂ ನನಗೆ ತುಂಬಾ ಖುಷಿ ಆಯಿತು. ಮಕ್ಕಳನ್ನ ಈ ಥರ ಧೈರ್ಯವಾಗಿ ಬೆಳೆಸ್ಬೇಕು ಅಂತ ನನಗೆ ಅನ್ನಿಸ್ತು. ನಾವು ತುಂಬ ಅದು ಮಾಡಬೇಡ ಇದು ಮಾಡಬೇಡ ಅಂತ ರೆಸ್ಟ್ರಿಕ್ಟ್ ಮಾಡಿಬಿಡ್ತೇವೇನೋ, ಮಕ್ಕಳಿಗೆ ಧೈರ್ಯ ಅನ್ನೋದಿರುತ್ತೆ, ನಾವೇ ಅದನ್ನು ಹಾಳು ಮಾಡಿಬಿಡ್ತೇವೇನೋ ಅಂತ ಅನ್ನಿಸ್ತು. ಈ ಮಕ್ಕಳನ್ನ ನೋಡಿ ನಾವು ಸ್ವಲ್ಪ ಧೈರ್ಯವಾಗಿ ಬೆಳೆಸ್ಬೇಕು, ಸ್ಟ್ರಾಂಗಾಗಿ ಬೆಳೆಸ್ಬೇಕು ಅಂತ ಹೇಳಿ. ಆ ಮಕ್ಕಳಿಗಿಬ್ರಿಗೂ ಒಂದು ಸ್ವಲ್ಪ ಕೂಡ ಭಯ ಅನ್ನೋದೇ ಇರಲಿಲ್ಲ. ಆರಾಮಾಗಿ ಮಣ್ಣಲ್ಲಿ ಆಟ ಆಡಿಕೊಂಡು ಎಲ್ಲಂದ್ರಲ್ಲಿ ಹೋಗ್ತಾಯಿದ್ರು. ನಾವು ಆ ಥರ ನಮ್ಮ ಮಕ್ಕಳು ಹೋಗ್ಬಿಟ್ರೆ ಬಿಟ್ಬಿಡ್ತೀವ, ಬೈತಾನೆ ಇರ್ತೀವಿ, ಅಲ್ಲಿ ಹೋಗ್ಬೇಡ ಹೀಗೆ ಮಾಡಬೇಡ ಅಂತೆಲ್ಲ ಹೇಳಿ. ಬಟ್ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು ಅವರು ಮಕ್ಕಳನ್ನ ಬೆಳೆಸಿರೋ ರೀತಿ ನೋಡಿ. ಪೂರ್ತಿ ಬೆಳ್ದಿಂಗಳ ರಾತ್ರಿ ಬೇರೆ, ಮತ್ತು ಸುತ್ತ ಕಾಡು ಬೇರೆ ಇರೋದ್ರಿಂದ ತುಂಬಾ ಚಳಿ ಆಗ್ತಾಯಿತ್ತು. ಸರಿ ಚಳಿ ಕಾಯಿಸ್ಕೊಳ್ಳಿ ಅಂತ ಹೇಳಿ ಈಚೆ ಬೆಂಕಿ ಹಾಕ್ಕೊಟ್ಟಿದ್ರು, ಅಷ್ಟರಲ್ಲಿ ಅಡುಗೆ ಮಾಡಿಬಿಡ್ತೀವಿ ಅಂತ ಹೇಳಿ. ಆಮೇಲೆ ನಾವು ಕೂತ್ಕೊಂಡು ಆರಾಮಾಗಿ ಆಚೆ ಚಳಿ ಎಲ್ಲ ಕಾಯಿಸ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ಅವ್ರಿಗೆ ಪಾಪ ಅಡುಗೆ ರೆಡಿ ಮಾಡ್ತಾಯಿದ್ರು. ಊಟ ಮಾಡಿಕೊಂಡು ವಾಪಸ್ ನಾವು ರೂಮಿಗೆ ಹೋಗಬೇಕಿತ್ತು. ಎಷ್ಟು ಚೆನ್ನಾಗಿರತ್ತಲ್ವ ಈ ಥರ ಕಾಡಿನ ಮಧ್ಯದಲ್ಲಿ ಒಂದು ಮನೆ, ಏನೋ ಒಂದು ಪೊಲ್ಯೂಷನ್ನೇ ಇರೋದಿಲ್ಲ, ಯಾವುದೋ ಒಂದು ಗಾಡಿಗಳ ಶಬ್ದ ಕೂಡ ಇರೋದಿಲ್ಲ, ಬರೀ ಹಕ್ಕಿಗಳ ಶಬ್ದಗಳು, ಮತ್ತು ಏನೋ ಒಂದು ಆನಂದ, ಒಂದು ತಂಪಾದ ಗಾಳಿ, ಫ್ರೆಶ್ ಏರು, ಅದೆಲ್ಲ ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನಾವು ನಮ್ಮ ಅಜ್ಜಿ ಮನೆನೋ ಯಾರ್ದಾದ್ರೂ ಮನೆ ಈ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವ, ಬಂದು ಉಳ್ಕೊಳ್ಬೋದಿತ್ತು ಅಂತೆಲ್ಲ ಅಂತ ಅನಿಸ್ತಾಯಿತ್ತು. ಆದರೆ ನಮ್ಮ ಅಜ್ಜಿ ಮನೆ ಆಗಲಿ ನಮ್ಮ ಅಮ್ಮನ ಮನೆ ಆಗಲಿ ಯಾವುದೂ ಈ ಊರ ಕಡೆ ಇಲ್ಲ. ಅದು ಹಾಗೆ ಇಲ್ದಿರೋದು ಬೇಕು ಅಂತಲೇ ಅನಿಸುತ್ತೆ ನಮಗೆ ಅಷ್ಟೇ. ಹಾಗೆಯೇ ಮೈಂಡ್ ಸೆಟ್ಟು ಯಾವಾಗ್ಲೂ ಇಲ್ಲ ನಮಗಿಲ್ಲ ಈ ಥರ ಇದ್ದಿದ್ರೆ ಚೆನ್ನಾಗಿರೋದು, ಇರೋರಿಗೆ ಬೇರೆ ಥರ ಅಂತ ಅನಿಸುತ್ತೆ. ನಮ್ಮ ಫ್ಯಾಮಿಲಿ ಪೂರ್ತಿ ಬೆಂಗಳೂರೇ ಆಗಿರೋದ್ರಿಂದ ಹೊರಗಡೆ ಹೋಗೋ ಇದೇ ಇಲ್ಲ. ಬಟ್ ಈ ಥರ ಎಲ್ಲ ಬಂದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅಯ್ಯೋ ಈ ಥರ ಒಂದು ಅಜ್ಜಿ ಮನೆ ಇದ್ದಿದ್ರೆ ಅವಾಗವಾಗ ಬರ್ಬೋದಿತ್ತಲ್ವ ಅಂತ ಒಂದು ಅನಿಸುತ್ತೆ, ಚೆನ್ನಾಗಿರುತ್ತೆ ಅಂತ. ಮಾತಾಡ್ಕೊಂಡು ಕೂತಿರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿದರು. ನಮಗೆ ಬಾಳೆ ಎಲೆಯಲ್ಲಿ ಊಟ ಇಷ್ಟ ಅಂತ ಹೇಳಿ ಬಾಳೆ ಎಲೆ ಕೊಯ್ದಿದ್ರು. ಒಂದು ಸೈಡ್ ಆಫ್ ದ ಎಲೆನೇ ಎಷ್ಟು ಅಗ್ಲಾಕಿದೆ ನೋಡಿ. ಅದಾದಮೇಲೆ ನೀರು ದೋಸೆ, ಕಾಯಿ ಚಟ್ನಿ, ಅದಾದಮೇಲೆ ಒಂದು ಸ್ವಲ್ಪ ಚಿತ್ರಾನ್ನ, ಆ ಥರ ಎಲ್ಲ ಮಾಡಿದರು. ತುಂಬಾ ಚೆನ್ನಾಗಿತ್ತು ಅಡುಗೆ, ರುಚಿಯಾಗಿತ್ತು. ಮತ್ತಿದು ನಮ್ಮ ಪುರೋಹಿತರ ಹೆಂಡತಿ, ಇವರು ಸೌಮ್ಯ ಅಂತ ಹೇಳಿ, ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ತುಂಬ ಪ್ರೀತಿಯಿಂದ ಅಡುಗೆ ಎಲ್ಲ ಬಡಿಸಿ ಹೊಟ್ಟೆ ಭಾರ ಆಗೋವಷ್ಟು ಊಟ ಬಡಿಸ್ಬಿಟ್ರು ಅವರು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು, ತುಂಬಾ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಮಲಗಬೇಕಾದ್ರೆ ಯಾವುದರಿಂದ ಮನಸ್ಸು ಖುಷಿಯಾಗಿದೆ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ. ಸಾತುಡಿ ಫಾಲ್ಸಿಂದನೋ ಇವ್ರ ಮನೇಲಿ ಇದ್ದಿದ್ದೋ ಅವ್ರ ಆತಿಥ್ಯನೋ ಯಾವುದೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಇಡೀ ದಿನ ತುಂಬ ಚೆನ್ನಾಗಿತ್ತು. ಮತ್ತು ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ. ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಡೆ ತನಕ ನೋಡಿದ್ದಕ್ಕೆ. ಸಿಗ್ತೀನಿ ಮುಂದಿನ ವ್ಲಾಗ್ನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.